ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ವಿಶಾಲ್ ವರಮಹಾಲಕ್ಷ್ಮಿ ಪೂಜಾ ಆನ್ ದ ವೇ ಐತಿ ನಾ ಎಷ್ಟು ಶಾಕ್ ಆಗಿರ್ಬೇಕು ಇಷ್ಟು ದೊಡ್ಡ ಬಾಕ್ಸ್ ನೋಡಿ. ಸೊ ಹೇಳಿದ್ನಲ್ರಿ ನಿಮ್ಗೆ ಹೆಂಗೆ ಅನಿಸ್ತು ಈ ಪ್ರಾಡಕ್ಟ್ ನನಗೆ ಇಷ್ಟ ಆಯ್ತು ಯಾಕಂದ್ರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ವಿಶಾಲಕ್ಷ್ಮಿ ವ್ಲಾಗ್ಸ್. ಏನಾದ್ರು ಕೋಲ್ಡ್ ಕುಡಿ ಬಹಳ ಇಷ್ಟ ಆಗ್ಬಿಡುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಳಗೆ ಏನ್ ತರ್ಸಿನ ಅಂತ ನೋಡೋಣ ಬರ್ರಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ನವಲ್ಗೋನ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಭಾಳ ಸ್ಪೆಷಲ್ ಐತಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ, ಕಂಪ್ಲೀಟ್ ವಿಡಿಯೋ ನೋಡ್ರಿ. ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರುವಂಗ ಆಲ್ರೆಡಿ ವರಮಹಾಲಕ್ಷ್ಮಿ ಪೂಜಾ ಆನ್ ದ ವೇ. ಸೊ ಇನ್ನೇನ್ರಿ ಇನ್ನೊಂದು 10 ದಿನ ಉಳಿತ ಅಂದ್ರೆ ಶ್ರಾವಣ ಎಂಟ್ರಾಗಕ್ಕ ಶ್ರಾವಣ ಸ್ಟಾರ್ಟ್ ಆದ್ರೆ ಮುಗಿತ್ಲಾ 15 ದಿನದೊಳಗೆ ಪೂಜೆ ಬಂದ್ಬಿಡ್ತೈತಿ. ನಾವು ಉತ್ತರ ಕರ್ನಾಟಕದವರು ಅಷ್ಟು ಹಬ್ಬದ ತರ ಅಂತೂ ಸೆಲೆಬ್ರೇಟ್ ಮಾಡಂಗಿಲ್ಲ. ಅಂತಂದ್ರೆ ನಾರ್ಮಲ್ ಪೂಜಾ ಥರನೇ ಮಾಡೋದ್ರಿ ವರಮಹಾಲಕ್ಷ್ಮಿ ಪೂಜಾನ. ಅಂದ್ರೆ ಮೈಸೂರು ಬೆಂಗಳೂರು ಕಡೆ ಎಲ್ಲ ಏನು ಮಾಡ್ತಾರೆ ಅಂತಂದ್ರೆ ಯೂಶುವಲಿ ಹಬ್ಬದ ಥರ ಮಾಡ್ತಾರೆ. ನಾವು ಇಲ್ಲಿ ಶಾಪಿಂಗ್ ಸಪ್ರೇಟ್ ಆಗಿ ಅಂತೇನಿಲ್ಲ, ಪೂಜಾಕ್ಕೊಂದು ಸೀರೆ ಒಂದು ತಗೊಂಡು ಇಟ್ಕೊಂಡಿರ್ತೀವಿ ನೋಡ್ರಿ. ಅದು ಬಿಟ್ರೆ ಮನೆ ಅಂತೂ ಕ್ಲೀನ್ ಶ್ರಾವಣಕ್ಕೆ ಮಾಡಲೇಬೇಕು, ಡೆಫಿನೆಟ್ಲಿ ಮಾಡಿರ್ತೀವಿ. ಇನ್ನು ಅದನ್ನ ಬಿಟ್ರೆ ನೆಕ್ಸ್ಟ್ ಉಳಿದಿದ್ದು ಪ್ರಿಪ್ರೇಷನ್ ಅವಾಗಲೇ ತರೋದಲ್ರಿ ಎಲ್ಲನೂ. ಬಟ್ ಒಂದು ಡಿಫ್ರೆನ್ಸ್ ಏನು ಮಾಡತ್ತೀವಿ ಅಂದ್ರೆ ನಾನು ಪ್ರತಿ ಸರಿ ಈಗ ಒಂದು 2 ವರ್ಷ ಆಯ್ತು ನಾನು ಮಾಡಕತ್ತು. ಮುಂಚೆ ಶುಕ್ರವಾರಿ ಪೂಜೆ ಮಾಡ್ಕೋತಿದ್ದೆ, ಈಗ ಒಂದು ಸ್ವಲ್ಪ ಒಂದು 2 ವರ್ಷ ಆಯ್ತು ವರಮಹಾಲಕ್ಷ್ಮಿ ಮಾಡಕತ್ತ. ಸ್ವಲ್ಪ ಏನು ಮಾಡಿದೆ ಮೊದಲೆಲ್ಲ ಒಂದು ಉಡಿ ತುಂಬ್ತಿದ್ದೆ. ನೀವು ಹೆಂಗೆ ಎಲೆ ಅಡಿಕೆ ಎಲ್ಲ ಇಟ್ಕೊಂಡು ಅವೆಲ್ಲ ಥರ ಉಡಿ ತುಂಬ ಸಾಮಾನೆಲ್ಲ ತೊಗೊಂಡು ಉಡಿ ತುಂಬ್ತಿದ್ರಿ. ಬ್ಲೌಸ್ ಪೀಸ್ ತುಂಬಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಬಟ್ ಬ್ಲೌಸ್ ಪೀಸ್ ಬದಲು ಒಂದು ಸ್ವಲ್ಪ ಏನಾದ್ರು ಸ್ಪೆಷಲ್ ಆಗಿ ಕೊಡೋಣ, ಯಾಕಂದ್ರೆ ಬ್ಲೌಸ್ ಪೀಸ್ ಅಂತೂ ಅವು ಕ್ವಾಲಿಟಿನೂ ಸರಿ ಇರೋಲ್ಲ, ಯೂಸ್ಲೆಸ್ ಆಗಿರ್ತೈತಿ ಮತ್ತು ಇನ್ನೊಬ್ರಿಗೆ ಕೊಡಕ್ಕೆ ಇರ್ತೈತಿ. ಸ್ವಲ್ಪ ಏನಾದ್ರು ಯೂಸ್ಫುಲ್ ಆಗಿರೋದು ಕೊಡೋಣ ಅಂತ ಅನ್ಕೊಂಡು ಈಗ 2 ಸಾರಿ ಆಯ್ತು ನಾನು ಚೇಂಜಸ್ ಮಾಡ್ಕೊಂಡಿದ್ದೀನಿ. ಒಂದನೇ ಸಾರಿ ಎಲ್ಲ ಉಡಿ ತುಂಬಿದ್ದೆ ನಾರ್ಮಲ್ ಆಗಿ, ಈ ಸಾರಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಈ ಸಾರಿ ಹೋದ ಸಾರಿಗಿಂತನೂ ಚೇಂಜ್ ಮಾಡ್ಕೊಂಡಿದ್ದೀನಿ. ಬಟ್ ಅದಕ್ಕಿಂತನೂ ಡಿಫ್ರೆನ್ಸ್ ಈ ಸಾರಿ ಐತಿ. ಯಾಕಂತಂದ್ರೆ ಸ್ಪೆಷಲ್ ಆಗಿ ನಿಮ್ಗೆ ಹೇಳ್ಬೇಕಂತಂದ್ರೆ ನಾನು ಒಂದು ಸ್ವಲ್ಪ ಬೇರೆ ಥರ ಹುಡುಕ್ತಾ ಇದ್ದೆ. ಯಾವ ಥರ ಉಡಿ ತುಂಬಬೇಕಪ್ಪ, ಬಾಗಿನ ಅಂತ ಕೊಡ್ತೀವಲ್ರಿ, ಅದ್ರ ಬದ್ಲಿ ನಾವು ಉಡಿ ಅಂತ ಹೇಳ್ತೇವೆ ಉತ್ತರ ಕರ್ನಾಟಕ ಕಡೆ. ಸೊ ಆ ಥರ ಡಬ್ಬಿ ತಗೊಳ್ಳೋಣ ಬೇರೆ ಟೈಪು ಇಂದ ಅದ್ರಾಗ ಈ ಸಿಕ್ಕಾಪಟ್ಟೆ ಇನ್‌ಸ್ಟಾಗ್ರಾಮಲ್ಲಿ ವೆರೈಟಿ ಆಫ್ ಇವು ರಿಟರ್ನ್ ಗಿಫ್ಟ್ಸ್ ಎಲ್ಲ ಅದಾವ್ರಿ. ನೋಡ್ತಾ ಇದ್ದೆ ನಾನು, ಪ್ರೈಸ್ ಆಯ್ತು ಎಲ್ಲನೂ ನೋಡ್ಬೇಕಲ್ಲ ಅಂತೇಳಿ. ಬಟ್ ವಿತಿನ್ ಅ ಬಜೆಟ್ ನನ್ಗೆ ಒಂದು ಪೇಜು ಇನ್‌ಸ್ಟಾಗ್ರಾಮಲ್ಲಿ ಸಿಕ್ಕಿದ್ದು. ಯಾವುದಪ್ಪ ಅಂತಂದ್ರೆ ರಿಟರ್ನ್ ಗಿಫ್ಟ್ ಬೈ ಎ.ಎಸ್ ಅಂತ ಹೇಳಿ. ಅವ್ರ ಪೇಜ್ ಒಳಗೆ ನನ್ಗೆ ಇದೆಲ್ಲ ಬಹಳ ಚೀಪಾಗಿ, ಅಂದ್ರೆ ಚೀಪ್ ಅನ್ನೋಕ್ಕಿಂತನೂ ಬಜೆಟ್ ಒಳಗೆ ಸಿಕ್ತ್ರಿ, ಬಜೆಟ್ ಫ್ರೆಂಡ್ಲಿ ಐತಿ. ಬಹಳಷ್ಟು ನಾವು ಹೊರಗಡೆ ಎಷ್ಟು ಕಾಸ್ಟ್ ಕೊಟ್ಟು ತಗೋತೀವಿ ಅವನ್ನೆಲ್ಲ. ಮತ್ತೊಂದಿಷ್ಟು ಈಗ ನೋಡ್ರಿ ನಮ್ಮ ಬೈಲೊಂಗಲದೊಳಗಂತೂ ಅವೆಲ್ಲ ಅವೈಲೇಬಲ್ ಅಲ್ಲ. ನಾವೆಲ್ಲ ಹೋಗ್ಬೇಕು, ಬೆಳಗಾವಿಗೆ ಹೋಗ್ಬೇಕು, ಇಲ್ಲ ಧಾರವಾಡಕ್ಕೆ ಹೋಗಿ ತಗೊಂಡ್ಬರ್ಬೇಕು. ಅದನ್ನ ಬಿಟ್ಟು ಇಲ್ಲೇ ಕೂತ್ಕೊಂಡು ಅದನ್ನ ತರಿಸ್ಕೊಳ್ಳೋದೈತಲ್ಲ, ನನ್ಗೆ ಅದು ಬಹಳ ಇಷ್ಟ ಆಯ್ತು. ಹುಡುಕಾಡ್ದೆ. ಆಕ್ಚುಲಿ ಮತ್ತೆ ಜೆನ್ಯೂನ್ ಪೇಜ್ ಇರ್ಬೇಕ್ರಿ, ಅದು ಇಂಪಾರ್ಟೆಂಟು. ನಾನು ಅವ್ರಿಗೆ ಅದನ್ನೇ ಹೇಳಿದ್ನಿ. ಫಸ್ಟ್ ನಾನು ಅವ್ರಿಗೆ ಮೆಸೇಜ್ ಮಾಡಿದಾಗ ವಾಟ್ಸಪ್ಪಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡಿದ್ನಿ ಅವ್ರಿಗೆ. ಅದನ್ನೇ ಹೇಳಿದ್ದು ನಾನು. ನೋಡು ಜೆನ್ಯೂನ್ ಪ್ರಾಡಕ್ಟ್ ಇರಬೇಕು, ಯಾಕಂದ್ರೆ ನಾನು ಫಸ್ಟ್ ಟೈಮ್ ತರ್ಸಕತ್ತೀನಿ. ನನಗೆ ಇಷ್ಟ ಆದರೆ ಮತ್ತೆ ಬರ್ಡೇ, ಪೂಜಾ, ದೀಪಾವಳಿಲಿ ಹಿಂಗೆ ನಾನು ತರಿಸ್ತಾ ಇರ್ತೇನೆ. ನೋಡ್ರಿ ಯಾರೇ ನಂಗೆ ಆ ಪ್ರಾಡಕ್ಟ್ ಕೊಡ್ರಿ ಅಂತ ಹೇಳಿದೆ. ಸೊ ಡೆಫಿನೆಟ್ಲಿ ಅವರು ಕೂಡ ರೆಸ್ಪಾಂಡ್ ಮಾಡಿದ್ರು ಅದಕ್ಕೆ. ಪೇಮೆಂಟ್ ಕೂಡ ಮೊದಲೇ ಮಾಡಬೇಕು, ಪ್ರಿಪೇಯ್ಡ್ ಆರ್ಡರ್ ಇರ್ತೈತಿ ಇದು. ಮಿನಿಮಮ್ ಕ್ವಾಂಟಿಟಿ 30 ಎಲ್ಲ ಪೇಜಸ್ ಒಳಗೂ ಮಿನಿಮಮ್ 13 ಇದ್ದೇ ಇರ್ತದೆ. ನೀವು ಜಾಸ್ತಿ ಕಾಸ್ಟ್ ಹೈ ಕಾಸ್ಟ್ ಇರೋದಿದ್ರೆ 15-20 ತಗೋತಾರ. ಬಟ್ ನೀವು ಲೋ ಕಾಸ್ಟ್ ಒಳಗೆ ತಗೊಳಕತ್ತಿದ್ದೀರಿ ಅಂತಂದ್ರೆ ಡೆಫಿನೆಟ್ಲಿ ನಮ್ಗೆ ಎಷ್ಟಿರ್ತೈತಪ್ಪ ಅಂತಂದ್ರೆ 30 ಅಂತೂ ನಾವು ತಗೊಳ್ಳೇಬೇಕ್ರಿ. ಸೊ ಹಿಂಗಾಗಿ ನಾನು ಭಾಳ ವಿಚಾರ ಮಾಡಿ ನೋಡೋಣ ಇದೊಂದು ಸಾರಿ ಅವ್ರನ್ನ ನಂಬೇಕಲ್ರಿ. ನಂಬಿ ನಾವೊಂದೊಂದು ಪ್ರಯತ್ನ ಮಾಡೋಣ. ಒಂದು ಹೊಸ ಪ್ರಯತ್ನ ಮಾಡಿದಾಗ ನಮ್ಗೇನಾದ್ರೂ ಸಿಗೋದು. ಇಲ್ಲ ಅಂದ್ರೆ ಧೈರ್ಯ ಮಾಡಿ ರಿಸ್ಕ್ ತಗೊಳ್ಳಿಲ್ಲ ಅಂತಂದ್ರೆ ಏನೂ ಆಗುವುದಿಲ್ಲ. ಹಿಂಗೆ ಅಮಿತ್ ಘೋಷ್ ಅವ್ರ ಮೇಲೆನೂ ರಿಸ್ಕ್ ತಗೊಂಡೇ ಮಾಡಿದ್ದು. ಹೊರನಾಡಿಂದ ನಾವು ಆ ಪ್ರಾಡಕ್ಟ್ ತರಿಸುವಾಗಲೂ ಕೂಡ ರಿಸ್ಕ್ ತಗೊಂಡೇನೆ ಮಾಡಿದ್ದು. ಅವರು ಎಲ್ಲ ಪ್ರಿಪೇಯ್ಡ್ ಆರ್ಡರ್ ಇರ್ತಾವೆ ಅವೆಲ್ಲ ಮುಂಚೆನೆ. ಅವ್ರು ಯಾವ ರೀತಿ ನಂಬಿಕೆ ಇಟ್ಕೊಂಡು 13 ವರ್ಷ ಆದ್ರೂ ನಾವು ಇವತ್ತಿಗೂ ಭೇಟಿಯಾಗಿಲ್ಲ, ಏನಿಲ್ಲ. ಬಟ್ ಪ್ರತಿ ಸಾರಿನೂ ಕಾಲ್ ಮಾಡಿದಾಗ ಅವ್ರು ಎಷ್ಟು ಚಂದಾಗಿ ನಮ್ಗೆ ಆರ್ಡರ್ ತಗೊಂಡು ಪ್ರಾಡಕ್ಟ್ ಕಳಿಸಿರ್ತಾರೆ ಹೊರನಾಡಿಂದ. ಅದೇ ಥರ ಇವರು ಕೂಡ ರೆಸ್ಪಾಂಡ್ ಮಾಡಿದ್ರು. ದೇವ್ರ ದಯೆ, ವರಮಹಾಲಕ್ಷ್ಮಿ ದಯೆ ಅನ್ಕೊಂಡು ಧೈರ್ಯ ಮಾಡಿ, ಭಾಳೇನು ಅಮೌಂಟ್ ಅಲ್ಲ, ಬಟ್ ನಂಬಿಕೆ ಪ್ರಶ್ನೆ ರೀ. ಸೊ ಒಂದು ಬಜೆಟ್ ಫ್ರೆಂಡ್ಲಿ ಇರೋದನ್ನ ನಾನು ನೋಡ್ಕೊಂಡು ಆರ್ಡರ್ ಹಾಕಿದೆ.
ಅದನ್ನು ಕೂಡ ಭಾಳ ಸೇಫಾಗಿ ವಿತಿನ್ 2 ಡೇಸ್ ಅವ್ರು ನಂಗೆ ಸೆಂಡ್ ಮಾಡಿದ್ರು. ನನಗೆ ಅವ್ರು ಮುಂಚೆ ಹೇಳಿದಾಗ 8 ಡೇಸ್ ಹೇಳಿದ್ರು. ನಾನು ಶಾಕ್ ಆಗಿದೆ. 8 ದಿನ ಅದು ಬರಬೇಕು, ಏನಾರ ಪ್ರಾಬ್ಲಮ್ ಆದರೆ ಇನ್ನೊಂದು 2 ದಿನ ಹೋಗ್ತೈತಿ. ಸೊ ಹಂಗಾದ್ರೆ ಟೋಟಲಿ ನನ್ಗೆ ವರಮಹಾಲಕ್ಷ್ಮಿ ಹತ್ರ ಬಂದ್ಬಿಡ್ತೈತಿ. ನಾನು ಲಾಗ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು, ಮತ್ತೆ ಬೇರೆದವ್ರು ನನ್ಗೆ ಕೇಳ್ತಾರ, ಹೆಂಗಪ್ಪ ಅಂತ ಅನ್ಕೊಳ್ತಿದ್ದೆ. ಇದನ್ನ ಅವ್ರನ್ನ ಶೇರ್ ಕೂಡ ಮಾಡ್ಕೊಂಡೆ. ಸೊ ಡೆಫಿನೆಟ್ಲಿ ಅವರು ಕೂಡ ನನ್ಗೆ ಏನು ಮಾಡೋಕ್ಕಾಗಲ್ಲ ಮೇಡಮ್, 8 ದಿನ ಅಂತೂ ಬೇಕಂತ ಹೇಳಿದ್ರು. ಬಟ್ ನಿಜ ಹೇಳ್ತೇನ್ರಿ, ನಾನು ಪೇಮೆಂಟ್ ಮಾಡಿ 2 ದಿನದಲ್ಲೇ ನನಗೆ ಬಂದು ರೀಚ್ ಆಯ್ತು. ನಂಗೂ ಶಾಕ್ ಕಾಲ್ ಬಂದಾಗ. ಒಂದು ದೊಡ್ಡದೊಂದು ಬಾಕ್ಸ್ ಐತಿ ಅಂತ ಹೇಳಿದ್ರು. ಅಬ್ಬಬ್ಬಾ! ಏನು ಬಂತಪ್ಪ, ನಾನಾದ್ರೂ ಆರ್ಡರ್ ಮಾಡಿಲ್ಲ, ಇದೇನಾಯ್ತು ಅನ್ಕೊಳಕತ್ತಿದ್ದೆ. ಅಷ್ಟರಲ್ಲಿ ಅಂದ್ರೆ ನನಗೆ ಬಂದು ನೋಡಿದ ತಕ್ಷಣ ಇದು ನಮ್ಮ ಶೋರೂಮ್ ಒಳಗೆ ಡೆಲಿವರಿ ಆಗಿತ್ರಿ. ನೋಡಿದ ತಕ್ಷಣ ಅಬ್ಬಾ! ಕರೆಕ್ಟ್ ಐತಲ್ಲ, ನಾನು ಆರ್ಡರ್ ಮಾಡಿದ್ದಕ್ಕೂ 2 ದಿನದಲ್ಲಿ ಬಂತು ಅಂತ ಭಾಳ ಖುಷಿಯಿಂದ ಅವ್ರಿಗೆ ರೆಸ್ಪಾಂಡ್ ಮಾಡಿದೆ. ಇನ್ನೂ ರಿವ್ಯೂ ಕೊಟ್ಟಿಲ್ಲ. ರಿವ್ಯೂ ನೀವು ನನಗೆ ಕೊಡಬೇಕು. ನೀವು ಕೊಟ್ಟದ್ದನ್ನ ನಾನು ಅವ್ರಿಗೆ ಕೊಡೋದು. ತೋರಿಸ್ತೀನಿ ಹೆಂಗೈತಿ ಏನೈತೆ ಅಂತೇಳಿ. ನಿಜವಾಗ್ಲೂ ಇಷ್ಟಪಡ್ತೀರಿ. ಯಾಕಂದ್ರೆ ಬಜೆಟ್ ಫ್ರೆಂಡ್ಲಿ ಆಗಿರೋದು ನಮ್ಗೆ, ಮತ್ತು ಪ್ಲಸ್ ಒಂಥರ ಹೊಸ ಥರ ಇರ್ತೈತಿ. ಅವ್ರಿಗೆ ನಾವು ಕೊಟ್ಟಾಗ ಅವರು ಕೂಡ ಇಷ್ಟ ಆಗ್ತತಿ. ಆ ಥರ ಇರಬೇಕಲ್ಲ. ನಾವು ಏನೋ ಒಂದು ಬ್ಲೌಸ್ ಪೀಸ್ ಕೊಡೋದು ತಪ್ಪಂತಲ್ರಿ. ಅದನ್ನು ಅವರು ಏನು ಇಷ್ಟಪಡಲ್ಲ ಅವ್ರು ಇನ್ನೊಬ್ರಿಗೆ ಕೊಟ್ಬಿಡ್ತಾರೆ. ಅದು ಇಷ್ಟ ಆಗುವಂಥದ್ದು ಇರಲ್ಲ, ಅವ್ರಿಗೆ ಮ್ಯಾಚಿಂಗೂ ಇರೋದಿಲ್ಲ. ಹಿಂಗಾಗಬಾರ್ದು ಅಂತ ಹೇಳಿ ಅಂದ್ಕೊಂಡು ಈ ಥರ ಒಂದು ಪ್ರಯತ್ನ ಮಾಡೀನಿ. ನೋಡೋಣ ನಿಮಗೆ ಹೆಂಗೆ ಅನ್ಸತ್ತೆ. ಪ್ಲೀಸ್ ನನ್ಗೆ ಕಮೆಂಟ್ ಮಾಡಿರಿ. ಪ್ಲೀಸ್ 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 ಭಾಳ ಸಪೋರ್ಟ್ ಮಾಡಕತ್ತೀರಿ. ಸೊ ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಒಳಗೆ ಫಾಲೋ ಮಾಡಿರಿ. ಕಂಪ್ಲೀಟ್ ವಿಡಿಯೋ ನೋಡಿದರೆ ನಾನು ಕಂಪ್ಲೀಟ್ ಪ್ರಾಡಕ್ಟ್ ತೋರಿಸ್ತೀನಿ ನಿಮ್ಗೆ. ಬರ್ರಿ ನೋಡೋಣ ಏನೇನೈತಿ ಅಂತ ಹೇಳಿ. ಸೊ ನೋಡ್ರಿ ಎಷ್ಟು ದೊಡ್ಡ ಬಾಕ್ಸ್ ಐತಿ. ನಾ ಎಷ್ಟು ಶಾಕ್ ಆಗಿರ್ಬೇಕು ಇಷ್ಟು ದೊಡ್ಡ ಬಾಕ್ಸ್ ನೋಡಿ. ನನಗೆ ಕರೆನೂ ಲಿಟ್ರಲಿ ಶಾಕ್ ಆಗಿತ್ತ. ಇಲ್ಲಿ ಐತಿ ನೋಡ್ರಿ, ರಿಟರ್ನ್ ಗಿಫ್ಟ್ ಬೈ ಎಸ್ ಅಂತ ಹೇಳಿ. ಓಪನ್ ಮಾಡೋಣ್ರಿ. ಇನ್ನು ಸೇಫ್ ಆಗೈತಿ ಎಲ್ಲ ಪ್ಯಾಕಿಂಗ್. ನನಗೊಬ್ಬಕಿಗೆ ಪ್ಯಾಕಿಂಗ್ ಓಪನ್ ಮಾಡೋಕ್ಕಾಗಲಿಲ್ಲ ರೀ. ಭುವಿನೂ ಕರ್ಸಿದ್ದೀನಿ. ಭುವಿ ಅಂದ್ರೆ ಅವ್ರ ಅಣ್ಣನ ಜೊತೆ ತಮ್ಮ ಫ್ರೀ ರೀ ಯಾವಾಗ್ಲೂ. ಇನ್ನೇನು Buy one get ವರಮಹಾಲಕ್ಷ್ಮಿ one ಬಂದ ಆಗುತ್ತೆ. ಬಿಡ್ತ್ರಿ. ಹಿಂಗಾಗಿ ಟೈಮ್ ಇಲ್ಲ, ಜಲ್ದಿನ ಆರ್ಡರ್ ಮಾಡ್ಕೋರಿ. ನಾನು ಅವ್ರ ಫೋನ್ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ. ಮತ್ತು 30 ಕೌಂಟ್ ಮಿನಿಮಮ್ ಇರಬೇಕ್ರಿ. ಫುಲ್ ಫೈಟಿಂಗ್ ಅಣ್ಣ ತಮ್ಮ. ನಮ್ಮ ಧ್ರುವಿ ಭಾಳ ಸ್ಟ್ರಾಂಗ್ ಅದನ್ರಿ ಭುವಿಕಿತನು. ಯಾಕಂದ್ರೆ ಯಾವಾಗ್ಲೂ ಕುರ್ಕುರಿ ತಿಂತಾರಲ್ರಿ ಅದಕ್ಕೆ. ನೋಡ್ರಿ ಎಷ್ಟು ಸರ್ವಿ ಇದನ್ನ ಮಾಡ್ತಾರೆ ಇವ್ರು. ಸಿವಿಯರ್ ರಿಸರ್ಚ್. ಅವ್ರ ತಮ್ಮನ್ ನೋಡಿ, ಅಣ್ಣನ್ ನೋಡಿ ತಮ್ಮ. ತುಂಬ ಕಷ್ಟಪಟ್ಟು ಅಂತೂ ಇಂತೂ ಓಪನ್ ಮಾಡಕತ್ತಾರ ನನ್ನ ದೊಡ್ಡ ಮಗ ಮತ್ತು ಸಣ್ಣ ಮಗ. ಯಪ್ಪ. ಸೊ ಫೈನಲಿ ರಿವೀಲಿಂಗ್. ಹಾ ನೋಡ್ರಿ ಏನೇನ್ ಕೊಟ್ಟಾರ. ಹಬ್ಬ, ನಾ ಅನ್ಕೊಂಡಿದ್ದಕ್ಕಿಂತನೂ ದೊಡ್ಡದೇ ಐತ್ರಿ ಇದು. ಓಪನ್ ಮಾಡಪ್ಪಚ್ಚಿದಾನ. ಅದೇ ಕವರ್ ಕೂಡ ಅವರೇ ಕೊಟ್ಟಿರೋದ್ರಿ. ಆಕ್ಚುಲಿ ರಿಟರ್ನ್ ಗಿಫ್ಟ್ ಪೇಜ್. ಅಯ್ಯಪ್ಪ, ನಾ ಭಾಳ ಚಿಕ್ಕದೈತೆ ಅನ್ಕೊಂಡಿದ್ದೆ ಬೇರೆ. ಇದನ್ನ ಒಂದು ಚಾಕ್ಲೇಟ್ ಕೊಟ್ಟಾರ. ನಮ್ ಧ್ರುವ ಚಾಕ್ಲೇಟ್ ಉಳಿಸಲ್ಲ, ಪಕ್ಕ ಗೊತ್ತೈತಿ. ನಾನು ಚಾಕ್ಲೇಟ್ ಬೇಡ ಅಂತ ಹೇಳಿದ್ನಿ ಅವ್ರಿಗೆ. ನೋಡಿ ಅರ್ಶಿನ ಕುಂಕುಮ ಇದು ಸೆಟ್ ಒಂದ ಒಂದು 2. ಸೊ ಇರ್ಲಿ ನೋಡ್ರಿ ಈ ಥರ. ನಿಮ್ಗೆ ಹೆಂಗೆ ಅನ್ನಿಸ್ತು ಈ ಪ್ರಾಡಕ್ಟ್? ನನಗೆ ಇಷ್ಟ ಆಯ್ತು. 2 ಬ್ಯಾಂಗಲ್ಸ್ ಎಲ್ಲ ಒಡೆದಿಲ್ಲ. 2 ಬ್ಯಾಂಗಲ್ಸ್, ಅರ್ಶಿನ ಕುಂಕುಮ ಸೆಟ್ಟ, ಇದನ್ನ ಒಂದು ಚಾಕ್ಲೇಟ್ ಕೊಟ್ಟಾರೆ. ನಾವು ಇದ್ರೊಳಗೆ ಉಡಿ ಇಟ್ಟು ಕೊಟ್ಬಿಡ್ಬೋದು. ನನ್ಗೆ ಭಾಳ ಇಷ್ಟ ಆಯ್ತು ಈ ಥರದ್ದು. ಮತ್ತು ಇದು ಬ್ಯಾಗ್ ಕೂಡ ಅವರೇ ಕೊಡ್ತಾರೆ. ನೀವು ಬ್ಯಾಗ್ ಬೇಕಂದ್ರೆ ಕಸ್ಟಮೈಸ್ ಮಾಡ್ಕೋಬೋದು. ಹಾಂ, ಸೊ ಇದು ಬ್ಯಾಗ್ ಕಸ್ಟಮೈಸ್ ಅವರೇ ಮಾಡ್ಕೊಡ್ತಾರೆ. ಇಲ್ಲಿ ಐತೆ ನೋಡ್ರಿ, ರಿಟರ್ನ್ ಗಿಫ್ಟ್ ಬೈ AS ಅಂತ ಹೇಳಿ. ನಿಜವಾಗ್ಲೂ ಇಷ್ಟ ಆಯ್ತು ನನಗೆ. ಮತ್ತು ಇವ್ರ ಕಡೆ ಇದಷ್ಟೇ ಅಲ್ಲ, ಡಿಸೈನ್ ನೋಡ್ರಿ ಎಷ್ಟು ಚಂದ ಐತಿ. ಎಲಿಫೆಂಟ್. ನಾನು ಭಾಳ ಚಿಕ್ಕದೈತೆ ಅಂದ್ಕೊಂಡಿದ್ದೆ, ಬಟ್ ಅಡ್ಡಿ ಇಲ್ಲ, ಸಣ್ಣದಂದ್ರೂ ನಾರ್ಮಲ್ ಟ್ರೇ ಐತಿ. ನಾನು ಓಕೆ ಇದಕ್ಕೆ ಕೊಟ್ಟಿರೋ ಪ್ರೈಸ್ನೇ ಕೇಳಿದರೆ ನಿಜವಾಗ್ಲೂ ಶಾಕ್ ಆಗ್ತೀರಿ. ಇದಿಷ್ಟು ಸೆಟ್ ನನ್ನ ಪ್ಲಸ್ ಈ ಬ್ಯಾಗ್. ಓಕೆ, ಇದೆಲ್ಲ ಕೂಡಿಸಿ ಅವ್ರು ಎಷ್ಟು ತೊಗೊಂಡಿದ್ದಾರೆ ಅಂತಂದ್ರೆ ನೀವು ನಿಜವಾಗ್ಲೂ ಗೆಸ್ ಮಾಡೋಕ್ಕಾಗಲ್ಲ. ನಾನು 30 ಸೆಟ್ಸ್ ತರಿಸಿದ್ದೀನಿ. ಟೋಟಲಿ ಒಂದು 30 ಮಂದಿಗೆ ಉಡಿ ತುಂಬೇಕಂತ ಹೇಳಿ. ಚೀಪ್ ಭಾಳ ಬಿತ್ತು ನನಗೆ. ನಾನು ಬೇರೆ ತೊಗೊಳ್ಳೋಳಿದ್ದೆ ಹೋಗಿ, ಬಟ್ ಅದಕ್ಕಿಂತ ಬೆಟರ್ ಅನ್ನಿಸ್ತು ನನಗಿದು ಆಪ್ಷನ್. ಸೊ ನೋಡ್ರಿ, ನೀವು ಕಸ್ಟಮೈಸ್ ಅಂದ್ರೆ ಬ್ಯಾಗ್ ನಾನು ಬೇರೆ ಥರ ಹೇಳಿದ್ದೆ. ನಾನು ಭಾಳ ಚಿಕ್ಕದೈತೆ ಅಂದ್ಕೊಂಡು ನಾನು ಬ್ಯಾಗ್ ಸಣ್ಣ ಟ್ರಾನ್ಸ್ಪರೆಂಟ್ ಬ್ಯಾಗ್ ಹೇಳಿದ್ದೆ ಅವ್ರಿಗೆ. ನೀವು ಕಸ್ಟಮೈಸ್ ಮಾಡಿದರೆ 10 ರೂಪೀಸ್ ಎಕ್ಸ್ಟ್ರಾ ಆಗತ್ತಂತ ಹೇಳಿದ್ರು ಅವರು. ಹೀಗಾಗಿ ನಾನು ಬೇಡ ಅಂತೇಳಿ ಅದನ್ನು ಏನಂದ್ರೆ ನೋಡಿರಿ, ಎಲ್ಲದ್ರೊಳಗೂ
2 ಬಳೆ, ಒಂದು ಈ ಥರ ಮತ್ತು ಪ್ಲಸ್ ಈ ಕವರ್. ನೀವು ಈ ಕವರ್ ಬೇಡ ಅಂದರೆ ಇದ್ರೊಳಗೆ ಹಿಂಗೆ ಉಡಿ ಇಟ್ಟು ಕೊಟ್ಬಿಡ್ಬೋದು. ಇಷ್ಟ ಆಯಿತು ನನಗೆ ಇದೆಲ್ಲ ಕೊಡಿಸಿ. ನಿಜವಾಗ್ಲೂ ಹೇಳ್ತೇನೆ, ಎಷ್ಟು ಕೊಟ್ಟಿದ್ದೇನಂತಂದ್ರೆ, ಸೊ ಹೇಳಿದ್ನಲ್ರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಈ ಪ್ರಾಡಕ್ಟ್. ನನಗೆ ಇಷ್ಟ ಆಯಿತು, ಯಾಕಂದರೆ ನಾನು ಕೊಟ್ಟಿರೋದು 40 ರೂಪೀಸ್. 2 ಬ್ಯಾಂಗಲ್, ಅರಿಶಿನ ಕುಂಕುಮ ಹಿಡ್ಕೊಂಡು, ಈ ಬ್ಯಾಗ್ ಹಿಡ್ಕೊಂಡು, ಆ ಟ್ರೇ ಹಿಡ್ಕೊಂಡು ಕೊಟ್ಟಿದ್ದು 40 ರೂಪಾಯಿ. ಸೊ ಭಾಳ ಅಂದರೆ ಬಜೆಟ್ ಫ್ರೆಂಡ್ಲಿ ಅನ್ನಿಸ್ತು ನನಗಿದು. ಯಾಕಂತಂದರೆ ನೋಡಿರಿ, ನಾವು ಹೊರಗಡೆ ತಗೊಂಡಾಗ ಇದಕ್ಕಿಂತ ಜಾಸ್ತಿ ಕಾಸ್ಟ್ಲಿ ಆಗ್ತದೆ. ಸ್ಪೆಷಲಿ ಈ ಬೈಲುಂಗಲದಲ್ಲಿ ನಮ್ಗೆ ಕಾಸ್ಟ್ಲಿ ಆಗೋದು, ಯಾಕಂದ್ರೆ ಸಿಗೋದಿಲ್ಲ ಈ ರೀತಿಯಾಗಿ. ಇನ್ನು ಹೋಗ್ಬೇಕು ಹುಡುಕೊಂಡು, ನಾವು ಧಾರವಾಡ, ಬೆಳಗಾವಿ ಹೋಗ್ಬೇಕು. ಡೆಫಿನೆಟ್ಲಿ ನಮ್ಗೆ ಅಲ್ಲಿ ಇದಕ್ಕಿಂತ ಚೀಪಾಗಿ ಸಿಗ್ಬೋದು, ಇಲ್ಲ ಅನ್ನಲ್ಲ. ಬಟ್ ನೋಡ್ರಿ, ಹೋಗಿ ಬರೋ ಖರ್ಚು, ಶ್ರಮ ಎರಡೂ ಒಂದ ನಮ್ಗೆ. ನಿಜ ಹೇಳ್ತೇನೆ, ನಾನು ಇಲ್ಲೇ ಇಟ್ಕೊಂಡು ತರಿಸ್ಕೊಂಡಿದ್ದು ನನಗೆ ಬೆಸ್ಟ್ ಅನ್ನಿಸ್ತು, ಪ್ಲಸ್ ಟೈಮ್ ಸೇವಿಂಗ್ ಅನ್ನಿಸ್ತು ನನಗೆ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿರಿ, ಅವ್ರ ಪೇಜನ್ನು ಒಮ್ಮೆ ಸರ್ಚ್ ಮಾಡಿರಿ, ನಾನು ಕೊಟ್ಟಿರೋ ಫೋನ್ ನಂಬರ್ನ ಟ್ರೈ ಮಾಡಿರಿ. ನಿಜವಾಗ್ಲೂ ಇಷ್ಟ ಆಗಿರುತ್ತೆ ನಿಮ್ಗೆ, ನನಗೆ ಗೊತ್ತು. ನಾನಂತರೂ ಶಾಪಿಂಗ್ ಅಂದರೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನೀವು ವರಮಹಾಲಕ್ಷ್ಮಿದ. ಸೊ ಡೋಂಟ್ ಬಿ ಲೇಟ್ ಪ್ಲೀಸ್. ಮತ್ತು ದಿನಕ್ಕೆ ಒಂದು 10 ಆರ್ಡ್ರ್ ಏನೋ ತೊಗೋತಾರೆ ಅವ್ರು, ನನಗೆ ಗೊತ್ತಿರೋವಂಗೆ. ಮತ್ತು ಮಿನಿಮಮ್ 30 ಕ್ವಾಂಟಿಟೀಸ್ ತರಿಸಲೇಬೇಕು. ನಾನು ಕಸ್ಟಮೈಸ್ ಮಾಡಕ್ಕೆ ಹೇಳಿದ್ದೆ ಅವ್ರಿಗೆ, ಬಟ್ ಕಸ್ಟಮೈಸ್ ಮಾಡಲಿಲ್ಲ ಅಂದರೆ 10 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ ಅಂದರು. ಫಾರ್ ದಿಸ್ ಆ್ಯಕ್ಚುಲಿ ಫಾರ್ ದಿಸ್ ವಾಟ್ ಬ್ಯಾಗ್. ನಾನು ಇದು ಭಾಳ ಚಿಕ್ಕದಿದೆ ಅಂದ್ಕೊಂಡಿದ್ದೆ, ನಿಜ ಹೇಳ್ಬೇಕಂದ್ರೆ. ಇಷ್ಟೇ ಒಂದು ಟ್ರೇ ಅಂದ್ಕೊಂಡಿದ್ದೆ, ಬಟ್ ಇಷ್ಟು ದೊಡ್ಡ ಟ್ರೇ ಬರ್ತದೆ ನನಗೂ ಐಡಿಯಾ ಇರಲಿಲ್ಲ. ಮತ್ತು ಕ್ವಾಲಿಟಿ ಅಡ್ಡಿ ಇಲ್ಲ ರೀ, ಚಲೋ ಐತಿ. ಇಷ್ಟಕ್ಕೆ ನಾವು ಕೊಡ್ತೀವಿ ಅಷ್ಟು. ನೀವು 20 ರೂಪಾಯಿ ಇದು ಅಂದರೂ ಕೂಡ ನಮ್ಗೆ ಬೈಲೊಂಗಲ ಸಿಗೋದಿಲ್ಲ. ಮತ್ತು ಡಿಸೈನ್ ಒಂದ್ಸರಿ ನೋಡ್ರಿ ನೀವು, ನಿಜ ಹೇಳ್ತೀನಿ, ನಂಗೆ ಡಿಸೈನ್ ಭಾಳ ಇಷ್ಟ ಆಯ್ತು. ಆನೆ ಚಲೋ ಐತಿ, ಕ್ವಾಲಿಟಿ ಕೂಡ ಹಾಗೇನು ಏನಂದ್ರೆ ಅಷ್ಟು ಸರಿ ಇಲ್ಲ ಅನ್ನಂಗಿಲ್ಲ. ಕ್ವಾಲಿಟಿ ನಿಜವಾಗ್ಲೂ ಚಲೋ ಐತಿ, ನನಗೆ ಭಾಳ ಇಷ್ಟ ಆಗೈತಿ. ಸೊ ಪ್ಲೀಸ್, ನಾನಂತರೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಪ್ರಕಾರ ಟೈಮ್ ಸೇವಿಂಗ್ ಆ್ಯಂಡ್ ಮನಿ ಸೇವಿಂಗ್ ಏನಪ್ಪ ಅಂದ್ರೆ ಪಾಲಿಸಿ ಇದು. ಪ್ಲೀಸ್ ಇನ್ನೂ ಒಂದ್ಸರಿ ಹೇಳ್ತೀನಿ, ಒಂದು ಚಾಕ್ಲೇಟು, 2 ಬ್ಯಾಂಗಲ್ಸು, ಅರ್ಶಿಣ ಕುಂಕುಮ, ಪ್ಲಸ್ ಇದು ಟ್ರೇ ಆ್ಯಂಡ್ ದಿಸ್ ಬ್ಯಾಗ್, ಥ್ಯಾಂಕ್ ಯು ಬ್ಯಾಗ್. ನೀವು ಥ್ಯಾಂಕ್ ಯು ಬ್ಯಾಗನ್ನು ಬೇರೆ ಆಗಿ ಏನು ಮಾಡ್ಕೋಬೋದು, ಇದರಲ್ಲಿ ನಾವು ಉಡಿ ಇಟ್ಟು ಭಾಳ ಕಡಿಮೆ ಅಮೌಂಟ್ ನೋಡಿ ಆರ್ಡ್ರ್ ಮಾಡಿದ್ದೆ. ಇದಕ್ಕಿಂತನೂ ಕಡಿಮೆದು ಇದ್ದು ನನಗೆ ಇದು ಪ್ಯಾಟರ್ನ್ ಲೈಕ್ ಆಗಿತ್ತ. ಹೀಗಾಗಿ ನಾನು ನೋಡೋನು ಜುನನ್ ಅದಾರೋ ಇಲ್ಲೋ, ಯಾಕಂದ್ರೆ ಭಾಳಷ್ಟು ಪೇಜಸ್ ಫೇಕ್ ಇರ್ತಾವೆ ಇನ್ಸ್ಟಾಗ್ರಾಮ್ ಒಳಗೆ. ಸೊ ಅದಕ್ಕೆ ನಾನು ಅಂಜ್ಕೊಂಡು ಏನು ಮಾಡಿದೆ ಅಂದ್ರೆ, ನೋಡ್ಕೊಂಡು ತರಿಸೋಣ ಅಂಥೇಳಿ ತರಿಸ್ದೆ ಇದನ್ನು. ಸೊ ನನಗೆ ನಿಜವಾಗ್ಲೂ ಇಷ್ಟ ಆಯಿತು. ಅಂದರೆ ಇದಕ್ಕಿಂತ ಚಲೋದು ನಾವು ಅವ್ರ ಕಡೆ ತರಿಸ್ಬೋದು, ಜಾಸ್ತಿ ಅಮೌಂಟ್ನ ತರಿಸ್ಬೋದು ಅಂತ ನಂಬಿಕೆ ಬಂತು. ಯಾಕೆ ಅವರು ನಮ್ಗೆ ಅದನ್ನು ಕಳಿಸಿರೋದಾಗಿರಲಿ, ಕೊರಿಯರ್ ಮಾಡಿರೋ ರೀತಿ ಆಗಿರಲಿ, ನನಗೆ ಭಾಳ ಇಷ್ಟ ಆಯಿತು. ಸೊ ಇವ್ರ ಕಡೆ ಇಷ್ಟೇ ಅಲ್ಲ, ಇನ್ನೂ ಭಾಳಷ್ಟು ವೆರೈಟಿ ಇದ್ದಾವೆ. ನಿಮ್ಮ ಬಜೆಟ್ ಫ್ರೆಂಡ್ಲಿ ನಿಮ್ಗೆ ಇದು ಬೇಕು ಅಂದ್ರೆ, ನಿಮ್ಮ ಒಂದು ಬಜೆಟ್ ಒಳಗೆ ಸಿಗುವಂಥವ 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿದಿಂದ ಅದಾವೆ 110 ರೂಪೀಸ್ ತನಕನೂ ಅದಾವೆ. ಸೊ ಪ್ಲೀಸ್ ಒಂದ್ಸರಿ ಈ ಪೇಜ್ನ ಚೆಕ್ ಮಾಡಿರಿ ನೀವು, ನಿಮ್ಗೆ ಸಿಗ್ತದೆ. ನಾನು ವಾಟ್ಸಪ್ ನಂಬರ್ನು ಶೇರ್ ಮಾಡಿದ್ದೀನಿ, ಪ್ಲಸ್ ಅವ್ರ ಪೇಜ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ಪ್ಲೀಸ್ ಚೆಕ್ ಮಾಡಿರಿ. ಸೊ ನೋಡ್ರಿ, ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಕಂಪ್ಲೀಟ್ ವಿಡಿಯೋ ನೋಡ್ತಾ ಇರಿ, ಹಿಂಗೆ ಹೊಸ ಕಂಟೆಂಟ್ ಜೊತೆಗೆ ಫಾಲೋ ಮಾಡ್ತೀರಿ. ಇನ್ನೂ ಹೆಚ್ಚಿನ ರಿಟರ್ನ್ ಗಿಫ್ಟ್ ನಿಮ್ಗೆ ತೋರಿಸ್ಬೇಕು ಅಂದರೆ ಡೆಫಿನೆಟ್ಲಿ ನನಗೆ ಏನು ಮಾಡಬೇಕು ನೀವು ಅಂದ್ರೆ ಕಮೆಂಟ್ ಮಾಡಬೇಕು, ನಾನು ತೋರಿಸ್ತೇನೆ ನಿಮ್ಮ ಬಜೆಟ್ ಫ್ರೆಂಡ್ಲಿ ಆಗಿರೋಂಥದ್ದು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಭೇಟಿ ಆಗೋಣ ಅಂತ. ಥ್ಯಾಂಕ್ ಯು.